ಗಾಯ್ಸ್ ನಮಸ್ಕಾರ. ಇವತ್ತು ನಾವು ಒಂದು ಫೈಟ್ ಹೊಡಿಲಿಕ್ಕೆ ಬಂದಿದ್ವಿ. ಸೊ ಇವತ್ತು ನಮ್ಮೊಟ್ಟಿಗೆ ಇವತ್ತು ನಮ್ಮ ಜಾನೇಶ್ವರ ಅವರಿದ್ದಾರೆ. ನೋಡಿ ಹೇಗಿದ್ದಾರೆ ನೋಡಿ ಗಾಯ್ಸ್. ನೋಡಿ ನಮ್ಮ ಪೈಂಟರ್ ರಂಗಿನಲ್ಲಿ ರೆಡಿಯಾಗಿದ್ದಾರೆ ನೋಡಿ ಗಾಯ್ಸ್. ಹಾಯ್ ಮಾಡಿ ಗಾಯ್ಸ್. ಇವತ್ತು ನಾವು ಜಾನೇಶ್ವರ ಗಾಡಿ ತಗೊಂಡು ಹೋಗಿದ್ವಿ. ಗಾಡಿ ಕಂಡೀಷನ್ ಅಂತೂ ಮರೆಯಲಾಗದಷ್ಟು ಚೆನ್ನಾಗಿತ್ತು. ಗಾಡಿಯ ಕಂಡೀಷನ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು 100 ರೂಪಾಯಿದ ಪೆಟ್ರೋಲ್ ಹಾಕಿದೆ. ಹಾಂ, 100 ರೂಪಾಯಿದು ಪೆಟ್ರೋಲ್ ಹಾಕಿದೆ. ಜಾನೇಶ್ವರಿಗೆ ಖುಷಿ ಆಯಿತು 100 ರೂಪಾಯಿ ಅಂತೇಳಿ ಖುಷಿ ಆಯಿತಾ? ಹೇಗೆ ಅನಿಸ್ತು ಜಾನೇಶ್ವರ ಅವರೇ? ನೋಡಿ ಹೇಗೆ ಕಾಣ್ತಿದ್ದಾರೆ ನೋಡಿ, ಚಂಗುಳಿ ಮುಂಗುಳಿಯಾಗಿ ನೋಡಿ ಗಾಯ್ಸ್. ಮುಂಕು ನೋಡಿ ಗಾಯ್ಸ್ ಅವರು. ನೋಡಿ ಈ ವೆಲ್ಡ್ ಕೆಲಸ ಎಷ್ಟು ಕಷ್ಟ ಅಂದರೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಗಾಯ್ಸ್. ಯಾಕಂದರೆ ಈ ವೆಲ್ಡ್ ಅನ್ನೋದು ತುಂಬಾ ಕಠಿಣವಾದಂತಹ ಕೆಲಸ. ಏನಂತೀರ ಜಾನೇಶ್ವರ ಅವರು? ತುಂಬ ಕಠಿಣ. ನೋಡಿ ನಮ್ಮ ಮನೆಯವರಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಹೆಂಡತಿಗೋಸ್ಕರ ಮಾಡುವಂತಹ ಕೆಲಸ ಇಷ್ಟು ಕಷ್ಟ ನೋಡಿ. ಉಜ್ಜಿದ್ದಾರೆ ನೋಡಿ, ಪೈಂಟ್ ಮೇಲೆ ಹಿಡಿಯೆಲ್ಲ ಆಗ್ತದೆ. ಸೊ ಹಾಗಿರುವಾಗ ನಾವು ನೋಡಿ ಹೇಗೆ ಅನ್ನಿಸ್ತದೆ, ವೆಲ್ಡ್ ಕೆಲಸ ಹೇಗೆ ಅನ್ನಿಸ್ತದೆ ಗೈಸ್. ನೋಡಿ ವೆಲ್ಡ್ ಕೆಲಸ ನೀವು ಹೇಳಿದಷ್ಟು ಸುಲಭ ಇಲ್ಲ. ಯಾಕಂದರೆ ಈ ನೋಡಿ ಈಗ ಮೇಲೆ ನೋಡಿ, ಈಗ ಇದಕ್ಕೆಲ್ಲ ಪೈಂಟ್ ಕೊಟ್ಟದ್ದು ಇವತ್ತಲ್ಲ ಪೈಂಟ್ ಕೊಟ್ಟದ್ದು. ಹಾಂ ನೋಡಿ, ಇವತ್ತು ಪೈಂಟ್ ಕೊಟ್ಟರು. ನೀವೇ ಒಂದು ಥಿಂಕ್ ಮಾಡಿ, ಈಗ ನಾವು ಮನೆಯ ಹೊರಗೆ ಬರುವಾಗ ಎಷ್ಟು ಬಿಸಿಲಿರುತ್ತೆ. ಆದರೆ ಈ ಸ್ಲ್ಯಾಪಿನ ಮೇಲೆ ಬರುವಾಗ ನಿಮಗೆ ಎಷ್ಟು ಬಿಸಿ ಆಗುತ್ತೆ ಪ್ಲಸ್ ಈ ಕಬ್ಬಿಣವನ್ನು ಇಟ್ಕೊಳ್ಳುವಾಗ ನಿಮಗೆ ಒಂದು ಬಿಸಿ ಎಷ್ಟು ತಲೆಗೆ ಇರುತ್ತೆ. ಅಂದರೆ ಟೊಪ್ಪಿ ಕೂಡ ಹಾಕ್ತಾರೆ ನೋಡಿ, ಬಿಸಿಲಿಗೆ ಟೊಪ್ಪಿ ಕೂಡ ಹಾಕಿದ್ದಾರೆ. ಹೇಳಿದ್ದು ಪಾಪ ಒಂದು EMI ಉಂಟು, ಮತ್ತು ಮೊಬೈಲಿಗೆ ಕೂಡ EMI ಉಂಟು. ಸೊ ಕಷ್ಟಪಡದೆ ಹಣ ಸಿಗಲ್ಲ ಅಲ್ವಾ? ಕಷ್ಟಪಡದೆ ಹಣ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಗೈಸ್. ನೋಡಿ ಇವತ್ತೊಂದು ಶ್ರಮಜೀವಿ. ನಾನಿವತ್ತು ಇವರ ವಿಡಿಯೋ ಮಾಡಲಿಕ್ಕೆ ತುಂಬಾ ಉತ್ಸುಕನಾಗಿದ್ದೆ. ಖುಷಿ ಆಯಿತು. ಯಾಕಂದರೆ ಒಂದು ಶ್ರಮಜೀವಿ ಅಂದರೆ ಇದು ಗೈಸ್. ಹೆಂಡತಿ ಮಕ್ಕಳಿಗೋಸ್ಕರ ಕಷ್ಟಪಡುವಂತಹ ಒಂದು ಜೀವ ಅಂದರೆ ಅದು ನಮ್ಮ ಜಾನೇಶ್ವರ ಅವರು. ನಮ್ಮ ಯಾವುದೇ ಹೆಣ್ಣು ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಅಣ್ಣನ ರೀತಿಯಾಗಿ ಒಂದು ರಕ್ಷಣೆ ಕೊಡುವಂತಹ ಒಂದು ಜಾನೇಶ್ ಅಣ್ಣ. ನಮ್ಮ ಕೇಸೋಡಲ್ಲಿ ಯಾರೇ ಬೇಕಿದ್ರೆ ಕೇಳಿ, ಜಾನೇಶ್ ಅಣ್ಣ ಅಂದರೆ ಹೇಳಿದರೆ ಎಲ್ಲ ಹುಡುಗಿಯರಿಗೂ ಇಷ್ಟ. ಯಾಕಂದರೆ ಸ್ವಂತ ತಂಗಿ ಥರ ಎಲ್ಲರನ್ನು ನೋಡ್ತಾರೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಸೊ ಆಗಿರುವಾಗ ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ನೋಡಿ ಗಾಯ್ಸ್, ಎಷ್ಟು ಕಷ್ಟ ನೋಡಿ ಗಾಯ್ಸ್. ಈ ಕಷ್ಟಪಟ್ಟು ನನಗೆ ನೋಡಿ ಈಗ ನೋಡಿ ಕೂಗ್ಲಿಕ್ಕೆ ಆಗ್ತಾ ಉಂಟು. ಹಾಂ, ಮುಖದಲ್ಲಿ ಇಲ್ಲಿ ಹಾಂ, ಕೊಂಚ ಮೂಲ ನೋಡಿ ಗಾಯ್ಸ್, ಒಂದು ಕೂಗುವಂತಹ ಪರಿಸ್ಥಿತಿ ನೋಡಿ. ಒಂದು ಬಿಸಿಲಲ್ಲಿ ಹೇಗೆ ಅನಿಸ್ತು ನಿಮಗೆ? ಹಾಂ, ಇಲ್ಲಿ ಕೆಪ್ಪ, ಹಾಂ, ತುಟಿ ಇಲ್ಲಿ. ಹಾಂ ನೋಡಿ ಎಷ್ಟು ಕಷ್ಟ ನೋಡಿ ಗಾಯ್ಸ್ ವೆಲ್ಡ್. ನಾನು ಅಂದ್ಕೊಂಡಿದ್ದೆ ವೆಲ್ಡ್ ಅಂದರೆ ನಮಗೆ ಒಳಗೆ ಖಾಲಿ ಜಸ್ಟ್ ಟಾಕ ಮಾಡೋದು, ಕೆಲಸ ಮಾಡುತ್ತೆ ಅಂದ್ಕೊಂಡಿದ್ದೆ. ಆದರೆ ಈ ತರಹ ಕಷ್ಟವನ್ನು ನಾನು ನೋಡಲಿಲ್ಲ. ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೇನೆ. ಬೆಳಿಗ್ಗೆ ಎಲ್ಲಿ ಶುರು ಮಾಡಿದ್ರು ಪೈಂಟ್ ಅಲ್ಲೇ ಇದ್ದಾರೆ. ನೋಡಿ ಬೆಳಿಗ್ಗೆ ಇಲ್ಲಿ ಶುರು ಮಾಡ್ತಿದ್ರು ಪಾಯಿಂಟ್, ಈಗ ಕೂಡ ಅಲ್ಲೇ ಇದ್ದಾರೆ, ಅದೇ ಪಾಯಿಂಟ್. ನೋಡಿ ತುಂಬ ಕಷ್ಟಪಟ್ಟಂತಹ ಒಂದು ಶ್ರಮಜೀವಿಗೆ ನನ್ನ ಕಡೆಯಿಂದ ಇವತ್ತು ಒಂದು 2000 ಘೋಷಣೆ ಮಾಡಿದೆ. ಜಾನಂದ ಕೈಗೋ 2000 ಉಂಟು ನೋಡಿ. ಕೊಟ್ಟದನ್ನು ನಾನು ಹೇಳ್ಬಾರ್ದು, 2000 ಕೊಟ್ಟಿದ್ದೇನೆ. ಆದರೂ ಕೂಡ ಸ್ವಲ್ಪ ಚಹಾ ತಿಂಡಿಗೆ ಇರಲಿ ಅಂತ. ಸೊ ಹಾಗೆ ಗಾಯ್ಸ್, ಇನ್ನು ನಾವು ಏನು ಗಾಯ್ಸ್, ಜಾನೇಶ್ ಅವರೇ
ಈಗ ಜಾನಿಶ್ ಅವರ ಲೆಕ್ಕದಿನ ನಮಗೆ ಫನ್ ಟೈಮಲ್ಲಿ ಈಗ ನಿಂಗ್ಲಿಕ್ಕೆ ಉಂಟು. ಫನ್ ಟೈಮ್ ಹಾಗೆ ವಡಪಾವ್ ಅಲ್ಲಿ ಎಲ್ಲ ನೋಡಿ ಅಗರ್ಲ ಆಯ್ಪುದ್ರಲ್ಲಿ ಹುಷಾರು ಗಾಯ್ಸ್ ಅವರು. ನೋಡಿ ವೈರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅವರು. ವೈರಿಂಗ್ ನಿಮ್ಮಲ್ಲಿ ಯಾವುದೇ ವೈರಿಂಗ್ ಕೆಲಸ ಇದ್ದರೂ ಕೂಡ ನಮ್ಮ ಜಾನೇಶ್ ಕುಳಾಲ್ ಅವರು ಬರ್ತಾರೆ. ನೋಡಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಾರಲಿಕ್ಕೆ ಕಲ್ತಿದ್ದಾರೆ ಅಗರ್ಲ ಹಾಯ್ಲಿಕ್ಕೆ. ನೋಡಿ ಇಂಚಮ್ ಇಂಚಮ್ ಹಾಯ್ ಇಂಚಮ್ ಇಂಚಮ್ ಅಜ್ಜಿ ಅಜ್ಜಿ ನೋಡಿ ಗೈಸ್ ನೋಡಿ ಅಗರ್ಲ ಹಾಯ್ಪ ಅಭ್ಯಾಸ ಉಂಟು ಇವನಿಗೆ. ನೋಡಿ ನೋಡಿ ಗೈಸ್ ನೋಡಿ ಒಂದು ಕೆಲಸ ಅಂದ ಮೇಲೆ ನಿಯತ್ತಿನ ಒಂದು ಕೆಲಸಗಾರ ಅಂದರೆ ಅದು ನಮ್ಮ ಜಾನೇಶ್ ಅವರು. ಯಾಕಂದರೆ ಪೈಂಟಿನ ರೋಲು ಕೂಡ ಬಿದ್ದಿತ್ತು. ನಾನು ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿರಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಕೆಲಸ ಮಾಡುವಂತಹ ಒಂದು ಜಾನೇಶ್ ಅವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಕೊಡಲೇಬೇಕು. ಯಾಕಂದರೆ ಮನೆಯಲ್ಲಿ ತುಂಬ ಕಷ್ಟ ಇರ್ಬೋದು, ಹೆಂಡತಿ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದಾ ಏನಾದರೂ ಒಂದು ಕೆಲಸ. ನೋಡಿ ಮೊಬೈಲ್ ಕೂಡ ಹೊಸತುಂಟು, ಅದು ಈ ವ್ಲಾಗಲ್ಲಿ ಬರಲೇಬೇಕು ಅಂತೇಳಿ ಒತ್ತುತ್ತಿರೋದು. ವ್ಲಾಗಲ್ಲಿ ಬರಲೇಬೇಕು ಅಂತೇಳಿ ಈಗ ಮೊಬೈಲ್ ಒತ್ತುತ್ತಿದ್ದಾರೆ ನೋಡಿ. ಯಾಕಂದರೆ ಹಣ ಕೊಟ್ಟಿದ್ದಲ್ಲ ನೋಡಿ, 20-30 ಸಾವಿರದ ಫೋನ್ ಇದು. ನನ್ನಲ್ಲಿ ಫೋನ್ ಇಲ್ಲ, ನನ್ನಲ್ಲಿ ಫೋನ್ ಓದೋದಕ್ಕೆ ತುಂಬ ಖುಷಿಯಾಗಿದ್ದಾನೆ. ನಾನೀಗ ಇದು ಅಮ್ಮನ ಮೊಬೈಲಲ್ಲಿ ವೀಡಿಯೋ ಮಾಡ್ತಿರೋದು. ಕ್ಲಾರಿಟಿ ಹೇಗೆ ಇದೆ ಅಂತ ನೋ ಮ್ಯಾಟರ್. ನೋಡಿ ಅವರ ಮುಖದಲ್ಲಿ ನೋಡಿ, ಸಂಜೆ ಆದ ಮೇಲೆ ಸಂಜೆ ಆಗುವಾಗ ಒಂದು ಖುಷಿ ನೋಡಿ. ಹಬ್ಬ ನನ್ನ ಕೆಲಸ, ನನಗೆ ಕೊಟ್ಟಂಥ ಕೆಲಸ ನಾವು ಕ್ಲಿಯರ್, ನನಗೆ ಕೊಟ್ಟಂಥ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದೆ ಎನ್ನುವ ಒಂದು ಸಮಾಧಾನ ಮುಖದಲ್ಲಿ. ದನಿ ಕೂಡ ಬಂದಿದ್ದರು, ಹೇಳಿದರು ಹೀಗೆ ಶಬಾಷ್ ಅಂತ ಹೇಳಿದರು, ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಗೈಸ್ ನಾವಿನ್ನು ಸಿಗುವ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಮಾಡಿ, ಟಾಟಾ.